ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 10ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಅವಿಶ್ರಾಂತ ಪ್ರಾರ್ಥನೆ. ಮನುಷ್ಯರು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕು ಎಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಲೂಕ 18:1. ಕರ್ತನಾದ ಯೇಸು ಹೇಳಿದ ಆ ದೃಷ್ಟಾಂತವು ಒಬ್ಬ ವಿಧವೆಯ ಬಗ್ಗೆ. ಅವಳ ಕಥೆಯು ಬಗ್ಗದ ಪ್ರಾರ್ಥನೆಯ ಪ್ರಬಲ ಉದಾಹರಣೆಯಾಗಿದೆ. ಅವಳು ತನ್ನ ಊರಿನ ನ್ಯಾಯಾಧೀಶನ ಬಳಿಗೆ ಬಂದು ತನ್ನ ಎದುರಾಳಿಯ ವಿರುದ್ಧ ನ್ಯಾಯಕ್ಕಾಗಿ ಬೇಡಿಕೊಂಡಳು. ಆದರೆ ಅವಳು ಅಲ್ಲಿಗೆ ನಿಲ್ಲಲಿಲ್ಲ. ಅವಳು ಹಿಂತಿರುಗುತ್ತಾ ಎದೆಗುಂದದೆ ನಿರಂತರವಾಗಿ ತನ್ನ ಮನವಿಯನ್ನು ಮಂಡಿಸುತ್ತಿದ್ದಳು. ಅವಳ ಪಟ್ಟು ಹಿಡಿಯುವಿಕೆ ನ್ಯಾಯಾಧೀಶರಿಗೆ ಹೊರೆಯಾಯಿತು. ಕೊನೆಗೆ ಅವನು ತನ್ನೊಳಗೆ, ಈ ವಿಧವೆ ನನ್ನನ್ನು ತೊಂದರೆಗೊಳಿಸುತ್ತಿರುವುದರಿಂದ ನಾನು ಅವಳಿಗೆ ಸೇಡು ತೀರಿಸಿಕೊಳ್ಳುತ್ತೇನೆ. ಇಲ್ಲದಿದ್ದರೆ ಅವಳು ನಿರಂತರವಾಗಿ ಬಂದು ನನ್ನನ್ನು ಆಯಾಸಗೊಳಿಸುತ್ತಾಳೆ ಎಂದು ಹೇಳಿದನು. ಲೂಕ 18:5. ಆಗಾಗ್ಗೆ ಸೈತಾನನು ಪ್ರಾರ್ಥನೆಯ ಸಮಯದಲ್ಲಿ ನಿರುತ್ಸಾಹವನ್ನು ತರುತ್ತಾನೆ. ಅವನು ಭಯ, ಅನುಮಾನ ಮತ್ತು ಅಪನಂಬಿಕೆಯನ್ನು ಹುಟ್ಟುಹಾಕುತ್ತಾನೆ. ವಿಧವೆಯೊಬ್ಬಳು ಎಷ್ಟು ಹೆಚ್ಚು ನಿರುತ್ಸಾಹವನ್ನು ಎದುರಿಸಿರಬಹುದು ಎಂದು ಊಹಿಸಿ. ಮಹಿಳೆಯರನ್ನು ದುರ್ಬಲ ಪಾತ್ರೆ ಎಂದು ಪರಿಗಣಿಸಿದರೆ ವಿಧವೆಯೊಬ್ಬಳು ಎಷ್ಟು ಹೆಚ್ಚು ದುರ್ಬಲಳಾಗುತ್ತಾಳೆ. ಆದರೂ ಈ ವಿಧವೆ ದೃಢ ಮತ್ತು ಅಚಲ ನಂಬಿಕೆಯನ್ನು ಹೊಂದಿದ್ದಳು. ಅವಳು ಎದೆಗುಂದಲು ನಿರಾಕರಿಸಿದಳು. ಅವಳು ಕರ್ತನ ವಾಗ್ದಾನವನ್ನು ಅವಲಂಬಿಸಿದ್ದಳು ಎಂದು ನಾನು ನಂಬುತ್ತೇನೆ. ಆತನು ದುರ್ಬಲರಿಗೆ ಶಕ್ತಿಯನ್ನು ನೀಡುತ್ತಾನೆ ಮತ್ತು ಬಲವಿಲ್ಲದವರಿಗೆ ಶಕ್ತಿಯನ್ನು ಹೆಚ್ಚಿಸುತ್ತಾನೆ. ಯೆಶಾಯ 40:29. ನಿರುತ್ಸಾಹದ ಮನೋಭಾವವನ್ನು ಧೈರ್ಯದ ಮನೋಭಾವದಿಂದ ಮಾತ್ರ ಜಯಿಸಲು ಸಾಧ್ಯ. ಅದಕ್ಕಾಗಿಯೇ ದಾವೀದನು ಸಹ, ನಿನ್ನ ಉದಾರ ಆತ್ಮದಿಂದ ನನ್ನನ್ನು ಎತ್ತಿ ಹಿಡಿಯಿರಿ ಎಂದು ಪ್ರಾರ್ಥಿಸಿದನು. ಕೀರ್ತನೆಗಳು 51:12. ಆಧ್ಯಾತ್ಮಿಕ ಜೀವನಕ್ಕೆ ಪ್ರಾರ್ಥನೆ ಅತ್ಯಗತ್ಯ. ಪ್ರಾರ್ಥನೆಯಲ್ಲಿ ಮುಂದುವರಿಯಲು ನಮಗೆ ಪ್ರೋತ್ಸಾಹದ ಆತ್ಮ ಬೇಕು. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದು ತಡೆಯಾದಾಗ ನಾವು ಬಿಟ್ಟುಕೊಡಬಾರದು. ದೇವರ ಮನುಷ್ಯನಾದ ಜಾರ್ಜ್ ಮುಲ್ಲರ್ ನಿರಂತರ ಪ್ರಾರ್ಥನೆಗೆ ಉತ್ತಮ ಉದಾಹರಣೆಯಾಗಿದ್ದರು. ತಮ್ಮ ದೃಢವಾದ ಪ್ರಾರ್ಥನಾ ಜೀವದ ಮೂಲಕ ಅವರು 10,000ಕ್ಕೂ ಹೆಚ್ಚು ಅನಾಥರನ್ನು ನೋಡಿಕೊಂಡರು ಮತ್ತು ಶಿಕ್ಷಣವನ್ನು ನೀಡಿದರು. ಒಮ್ಮೆ ಅವನು 4 ಸ್ನೇಹಿತರ ರಕ್ಷಣೆಗಾಗಿ ಸುಮಾರು 35 ವರ್ಷಗಳ ಕಾಲ ಬಿಟ್ಟುಕೊಡದೆ ನಿರಂತರವಾಗಿ ಪ್ರಾರ್ಥಿಸಿದರು. ಮೊದಲ ಸ್ನೇಹಿತನು ಪ್ರಾರ್ಥಿಸಲು ಪ್ರಾರಂಭಿಸಿದ ವರ್ಷವೇ ರಕ್ಷಿಸಲ್ಪಟ್ಟನು. ಎರಡನೆಯವನು 5ನೇ ವರ್ಷದಲ್ಲಿ ಕ್ರಿಸ್ತನ ಬಳಿಗೆ ಬಂದನು ಮತ್ತು 3ನೇಯವನು 10ನೇ ವರ್ಷದಲ್ಲಿ ಕ್ರಿಸ್ತನ ಬಳಿಗೆ ಬಂದನು. ಆದಾಗ್ಯೂ 4ನೇ ಸ್ನೇಹಿತ ಜಾರ್ಜ್ ಮುಲ್ಲರ್ ಅವರ ಅಂತ್ಯಕ್ರಿಯೆಯ ಸಮಯದಲ್ಲಿ ತನ್ನ ಪ್ರಾಣವನ್ನು ಕ್ರಿಸ್ತನಿಗೆ ಅರ್ಪಿಸಿದನು. ತೀವ್ರವಾಗಿ ಮನನೊಂದ ಅವನು, ಈಗ ನನಗಾಗಿ ಯಾರು ಪ್ರಾರ್ಥಿಸುತ್ತಾರೆ? ನಾನು ದಾರಿ ತಪ್ಪಿದ ಪಾಪಿಯಾಗಿ ಉಳಿಯಬಾರದು ಎಂದು ಹೇಳಿದನು. ಹೀಗಾಗಿ ಮುಲ್ಲರ್ ನಿಧನರಾದ ನಂತರವೂ ಅವರ ನಿರಂತರ ಪ್ರಾರ್ಥನೆಯ ಫಲವನ್ನು ಕಾಣಬಹುದು. ದೇವರ ಪ್ರಿಯ ಮಕ್ಕಳೇ, ಕರ್ತನು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವನು. ಅದು ತಡವಾದರೂ ಭರವಸೆಯಿಂದ ಅದಕ್ಕಾಗಿ ಕಾಯಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ದೇವರು ಹಗಲಿರುಳು ತನಗೆ ಮೊರೆಯಿಡುವ ತನ್ನ ಸ್ವಂತ ಆಯ್ಕೆ ಮಾಡಿದವರಿಗೆ ಮೊಯ್ಯಿ ತೀರಿಸುವುದಿಲ್ಲವೇ? ಆದರೆ
ಆತನು ಅವರ ಮೇಲೆ ದೀರ್ಘ ಸಹನೆಯಿಂದ ಇರುತ್ತಾನೆಯೇ? ಲೂಕ 18:7. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.